ವಿಶ್ವಾಮಿತ್ರರು ಹೇಳಿದಂತಹ ಮಾತನ್ನ ಕೇಳಿ ರಾಜಪುತ್ರನಾದಂತಹ ರಾಮಚಂದ್ರ ಕೈ ಮುಕ್ಕೊಂಡು ಹೇಳ್ತಾನೆ, ಮುನಿಗಳೇ, ನಿಮ್ ಜೊತೆಗೆ ನಾನು ಬರ್ಬೇಕಾದ್ರೆ ನಮ್ಮ ತಂದೆ ಹೇಳಿದ್ರು, ವಿಶ್ವಾಮಿತ್ರ ಮುನಿಗಳೇ ಏನ್ ಹೇಳ್ತಾರೋ ಹಾಗೆ ಮಾಡಿ ಅಂತ ಹೇಳಿದ್ರು. ತಂದೆಯ ಮಾತನ್ನು ನಡೆಸೋದಕ್ಕೆ ಮತ್ತು ತಾವು ಹೇಳಿದ್ದಕ್ಕೆ ಒಪ್ಪಿಕೊಂಡು ನೀವು ಏನು ಹೇಳ್ತೀರೋ ಹಾಗೆ ಮಾಡೋಕೆ ತಯಾರಾಗಿ ಬಂದಿದ್ದೇನೆ ನಾನೀಗ. ನೀವು ಗುರುಗಳು, ಪಿತೃ ಆಜ್ಞೆ ಇದೆ, ಗುರು ಆಜ್ಞೆ ಇದೆ, ಎರಡು ತಗೊಂಡು ಮಾಡ್ತೀನಿ. ನಿಮ್ಮ ಆಜ್ಞೆಯನ್ನು ಮೀರೋದಿಲ್ಲ ನಾನು. ಆದ್ರಿಂದ ನಿಮ್ಮ ಆಜ್ಞೆ ಪ್ರಕಾರ ತಾಟಕಿಯನ್ನ ಕೊಂದು ಹಾಕ್ತೇನೆ. ಆದ್ರೆ ಒಂದೇ ಒಂದು ಚಿಂತೆ ನನಗಿರೋದು, ಆದ್ರೂ ಆಕೆ ಮಹಿಳೆ ಅಂತ ತಿಳ್ಕೊಂಡು ನಮ್ಮ ಮನಸ್ಸಲ್ಲಿ ಒಂದು ಕನಿಕರ ಇದೆ ಅಂತಾನೆ. ನೋಡೋಣ ಏನಾಗ್ತದೆ ಅಂತ. ತಾಟಿಕೆ ಕಂಡಿಲ್ಲ, ಯೋಜನಾ ದೂರ ಇದ್ದಾಳೆ. ರಾಮ ಅಂತಾನೆ, ನಾವು ಅಲ್ಲಿಗೆ ಹೋಗೋದಕ್ಕಿಂತನೂ ಆಕೆನೆ ಕರೆಸ್ಬೋಣ ಇಲ್ಲಿ ಅಂತ ವಿಚಾರ ಒಂದು. ತನ್ನ ಧನುಸ್ಸನ್ನು ಏರಿಸ್ತಾನೆ, ಬಾಣ ಹೂಡ್ತಾನೆ, ಅಂತ ಬಾಣ ಬಿಡ್ತಾನೆ ಆಕಾಶದಲ್ಲಿ. ಆ ಬಾಣ ಬಿಟ್ಟ ಸಪ್ಪಳ ಇತ್ತಲ್ಲ, ಝೇಂಕಾರ ಇತ್ತಲ್ಲ, ಝೇಂಕಾರ ಯಾವ ಮಟ್ಟದ್ದು ಅಂದ್ರೆ ಇಡೀ ಪರ್ವತ ನಡಗ್ ಹೋಯ್ತಂತೆ ಸಪ್ಪಳಕ್ಕೆ. ಆಕೆ ತಾಟಿಕೆ ಕೇಳಿಸ್ತು, ಏನ್ ಸಪ್ಪಳ ಇದು ಅಂದ್ಲಕ್ಕೆ. ನಾನು ಇರೋ ಜಾಗದಲ್ಲಿ ಯಾರು ಬರೋ ಸಾಧ್ಯ ಇಲ್ಲ, ಇಲ್ಲಿ ಯಾರು ಬಂದು ಬಾಣ ಸಪ್ಪಳ ಮಾಡಿದ್ರು ನೋಡ್ಬೇಕು ಅಂತ ಹೇಳಿ ಒಂದು ಕ್ಷಣದಲ್ಲಿ ಹೋಗಿ ಬಂದ್ಬಿಟ್ಲಕ್ಕೆ. ಆಕೆ ಅಸಾಧ್ಯ ಕರಾಳವಾದಂತಹ ರೂಪ, ವಿಕಾರವಾದ ಮೋರೆ, ದೊಡ್ಡ ಶರೀರ. ಅವ್ ನೋಡಿ ಲಕ್ಷ್ಮಣ ಹೇಳ್ತಾನೆ, ರಾಮ ಲಕ್ಷ್ಮಣ ನೋಡು ಆಕೆ ನೋಡಿದ್ರೆ ಸಾಮಾನ್ಯ ಯಾರು ಬಂದು ಎದೆ ಒಡೆ ಸತ್ಯ ಹೋಗ್ಬೇಕು, ನೋಡಿ ಸತ್ಯ ಹೋಗ್ತಾರೆ, ಆ ತರ ಇದ್ದಾಳೆ ಆಕೆ. ಈಗ ನೋಡ್ತಿರು ಈಕೆ ಏನ್ ಮಾಯ ಇದೆಯೋ, ವಿಪರೀತ ಮಾಯ ಇರ್ತದ ಅವ್ರಿಗೆಲ್ಲ. ನಾನೇನ್ ಮಾಡ್ತೀನಿ, ಆಕೆ ಮಾಯಾ ಬಲದಿಂದ ಆಕೆ ಕಿವಿ ಮೂಗು ಕತ್ತರಿಸ್ಬಿಡ್ತೇನೆ. ಕದ್ರೆ ಆಕೆನ್ನ ಓಡಿಸ್ಬಿಡ್ಬೇಕಷ್ಟೇ. ನಾನು ಕೊಲ್ಲೋದ್ ಬೇಡ, ಹೆಣ್ಮಗಳಲ್ವಾ, ಕೊಲ್ಲೋದ್ ಬೇಡ. ಹೆಂಗ್ ಸಾಧ್ಯದಿಂದ ಕೊಲ್ಲೋದ್ ಬೇಡ, ಬಹಳ ಹೆಚ್ಚಿಗೆ ಗದ್ದಲ ಮಾಡಿ ಕೈ ಕಾಲು ಕತ್ತರಿಸಿ ಹಾಕ್ಬಿಡ್ತೀನಿ ಅಷ್ಟೇನೆ, ಕೊಲ್ಲೋದಿಲ್ಲ ಅಂತಾನೆ. ಬಾಣ ಬಿಡ್ತಾನೆ. ತಾಟಿಗೆ ತುಂಬಾ ಸಿಟ್ಟು ಬರುತ್ತೆ, ಸಂತೋಷ ಆಗತ್ತ. ನಾನು ಊರಿಗೆ ಬಂದಾರೆ, ಯಾರು ಮನುಷ್ಯರೇ ಬಂದಿಲ್ಲ ಅಂತ ಬಂದು ನನ್ನ ಮೇಲೆ ಬಾಣ ಬಿಡ್ತಾನಲ್ಲ ಇವನು ಅಂತ ಸಿಟ್ಟಿಂದ ಕೈ ಎತ್ತಿ ರಾಮನ ಕಡೆಗೆ ನುಗ್ಗಿ ಬರ್ತಾಳೆ. ವಿಶ್ವಾಮಿತ್ರಕ್ಕೆ ನೋಡ್ತಾರೆ, ಜೋರಾಗಿ ಹುಂಕಾರ ಮಾಡ್ತಾರೆ, ರಾಮ ಲಕ್ಷ್ಮಣನಿಗೆ ಜಯವಾಗಲಿ, ರಾಮ ಲಕ್ಷ್ಮಣ ಜಯವಾಗಲಿ, ಜಯವಾಗಲಿ ಅಂತ ಕೂಗೋಕ್ ಶುರು ಮಾಡ್ತಾರೆ. ಇಸ್ ಎ ಮೋಟಿವೇಶನ್. ಜಯವಾಗ್ಲಿ ಅಂದ್ರೆ ಮಾಡಿ ತಯಾರಾಗೋ ನೀವು ಹುಡುಗರು 13 ವರ್ಷ ಹುಡುಗರು, ಇವರು ಇನ್ನೂ ಆ ದೊಡ್ಡ ಯೋಧರಲ್ಲ. ಜಯವಾಗಲಿ ಅಂತ ಕೂಗ್ತಾರೆ. ಆ ತಾಟಿಕೆ ಏನ್ ಮಾಡ್ತಾರೆ, ಬರ್ಬೇಕಾದ್ ಬಂದಾಗ ನೆಲದಿಂದ ದೊಡ್ಡ ಧೂಳು ಎದ್ದು ಬಿಡ್ತದೆ, ಭಾರಿ ಧೂಳು. ಆ ಧೂಳಿನಲ್ಲಿ ಇವ್ರ ಮೇಲೆ ಹಾಕ್ತಾಳೆ, ಮೇಲೆ ಕಲ್ಲು ಎಸೋಕ್ ಶುರು ಮಾಡ್ಬಿಡ್ತಾಳೆ, ದಬ ದಬ ಕಲ್ಲು ಎಸೋಕ್ ಶುರು ಮಾಡ್ತಾಳೆ. ರಾಮ ಸಿಟ್ಟು ಬರ್ತದೆ, ಬಾಣ ಹೊಚ್ಚಿ ಕಲ್ಲುಗಳನ್ನ ಬರದಂಗ ನೋಡ್ಕೋತಾನೆ. ತಾಟಿಕೆ ಇನ್ನೂ ಹತ್ರ ಬಂದಾಗ ಏನ್ ಮಾಡ್ತಾನೆ, ಅವ್ರ ಎರಡೂ ಕೈ ಕತ್ತರಿಸಿ ಹಾಕ್ಬಿಡ್ತಾನೆ. ಕೈಗಳು ಹೋದ ತಕ್ಷಣ ಆಕೆ ಅಸಹಾಯ ನಿಂತ್ಕೋತಾಳೆ, ಸಂಕಟ ನೋವಾಗಿರ್ತಲ್ಲ, ನಿಂತ್ಕೋತಾಳೆ. ಅಷ್ಟು ಲಕ್ಷ್ಮಣ ಏನ್ ಮಾಡ್ತಾನೆ, ಬಾಣ ಬಿಟ್ಟು ಆಕೆ ಮೂಗು ಕತ್ತರಿಸ್ತಾನೆ, ಕಿವಿ ಕತ್ತರಿಸ್ಬಿಡ್ತಾನೆ. ಕಿವಿ ಮೂಗು ಕೈ ಹೋಯ್ತು, ಕೈ ಹೋಯ್ತು. ಆಕೆ ಏನ್ ಮಾಡ್ತಾಳೆ, ಮಾಯಾವಿನಿ ಮೊದ್ಲೇನೆ ಮಾಯದಿಂದ ಮಂತ್ರಧಾನ ಆಗ್ಬಿಡ್ತಾಳೆ, ಕಾಣಿಸೋಲ್ಲ ಕಣ್ಣಿಗೆ. ಮೇಲೆ ಹೋಗಿ ದೊಡ್ಡ ದೊಡ್ಡ ಕಲ್ಲು ಹಾಕೋಕ್ ಶುರು ಮಾಡ್ಬಿಡ್ತಾಳೆ, ಮರೆಯ ಕಲ್ಲು ಹೊಡಿಯೋಕ್ ಶುರು ಮಾಡ್ತಾಳೆ. ಏನು ಕಲ್ಲಿನ ರಾಶಿ ಬೀಳೋಕ್ ಶುರು ಆಗ್ಬಿಡುತ್ತೆ. ಮಾರೀಚೊಬ್ಬ ಇವಕ್ಕೆ ಒಬ್ರು ಇಬ್ರು ಹಾಕ್ತಾ ಇರ್ತಾರೆ. ಅದಕ್ಕೇನ್ ಮಾಡ್ತಾನೆ, ತಕ್ಷಣ ವಿಶ್ವಾಮಿತ್ರ ನೋಡ್ತಾರೆ, ರಾಮ ನಿಂದು ಕರುಣೆ ಕಮ್ಮಿ ಆಗಿಲ್ಲ, ನಾನು ಹೇಳಿದ್ರು ಕೂಡ ನೀ ಮಾಡ್ತಾ ಇಲ್ಲ, ಬರೀ ಕಿವಿ ಮೂಗು ಕತ್ತರಿಸಿದ ಪ್ರಯೋಜನ ಇಲ್ಲ, ಆಕೆನ್ ಕೊಂದು ಹಾಕ್ಬೇಕು ನೀನು. ಸಂಜೆ ಆಗ್ತಾ ಇದೆ, ಈಗ ರಾತ್ರಿ ಆದ್ಮೇಲೆ ರಾಕ್ಷಸರ ಶಕ್ತಿ 2 ಪಟ್ಟಾಗತ್ತೆ, ಅವ್ರು ಸೋಲ್ಸೋದ್ ಕಷ್ಟ ಅವಾಗ. ಅದಕ್ಕೆ ರಾತ್ರಿಯನ್ನು ರಾಕ್ಷಸರ ಕಾಲ ಅಂತ ಕರೀತಾರೆ, ಹಗಲಿನ ಕಾಲ ದೇವತೆಗಳ ಕಾಲ ಅಂತ. ರಾತ್ರಿ ಆದಂಗೆ ಶಕ್ತಿ ಹೆಚ್ಚಿಗೆ ಹಾಕೊಂಡು ಹೋಗ್ತದೆ, ಹೊಡೆಯೋದು ಕಷ್ಟ ಆಗ್ತದೆ, ಹೊಡೆದು ಬಿಡಕ್ಕೆನ ಅಂತ ಹೇಳ್ತಾರೆ. ಮತ್ತೆ ಬಾಣ ಹೊಡೆದು ಗಾಯ ಮಾಡ್ತಾನೆ. ಆದ್ರೂ ಒತ್ತಿ ರಾಮ ಲಕ್ಷ್ಮಣರ ರಭಸಂದ್ ಬಂದಾಗ ರಾಮ ಒಂದ್ ಎದೆ ಗುರಿ ಇಟ್ಟು ಒಂದ್ ದೊಡ್ಡ ಬಾಣ ಬಿಡ್ತಾನೆ. ಆಕೆ ಹೋ ಅಂತ ಕಿರ್ಚ್ಕೊಂಡು ಬಿದ್ದು ಸತ್ತು ಹೋಗ್ತಾಳೆ. ತಾಟಕೆ ಸತ್ತೋದು. ಭೀಮಾಕಾರದಂತಹ ರಾಕ್ಷಸಿ ನೆಲಕ್ಕೆ ಬಿದ್ದು ಸತ್ತು ಹೋದ ತಕ್ಷಣ ಇಂದ್ರ ಕೆಳಗೆ ಬರ್ತಾನೆ. ಮರಯ ಎಂತ ಒಳ್ಳೆ ರಾಜ್ಯಗಳಿವು, ಮಲದ ಕರುಷ ಅಂತ ಹೇಳಿ ನಾನು ಕೊಟ್ಟಂತ ರಾಜ್ಯಗಳು ಪೂರ್ತಿ ಹಾಳು ಮಾಡಿದ್ಲು. ರಾಮ ನೀ ಒಳ್ಳೆ ಕೆಲಸ ಮಾಡಿದೆ, ಆಕೆನ್ ಕೊಂದು ಹಾಕಿ ಇನ್ನು ರಾಜ್ಯ ಒಳ್ಳೇದಾಗ್ತದೆ ಅಂತ ವಿಶ್ವಾಮಿತ್ರ ಹೇಳ್ತಾನೆ. ಇಂದ್ರ ನೋಡಪ್ಪ, ನಿನಗೆ ಏನೇನು ತಪಶಕ್ತಿಯಿಂದ ಬಂದಂತಹ ಆಯುಧಗಳಿದ್ದಾವೋ ಬೇಕಾದಷ್ಟು ಆಯುಧಗಳು ನಿನ್ ಕಡೆ ಇದ್ದಾವೆ, ಎಲ್ಲವನ್ನೂ ಕೊಡೋವರಿಗೆ. ಈತ ನಿನ್ನ ಶಿಷ್ಯನಾಗ್ತಾನೆ. ಶಿಷ್ಯನಾಗಿ ಪ್ರಪಂಚಕ್ಕೆ ಬೇಕಾದಷ್ಟು ಕೆಲಸ ಆಗ್ಬೇಕಾಗಿದೆ ಇವನ್ ಕಡೆಯಿಂದ. ಇಂದ್ರ ವಿಶ್ವಾಮಿತ್ರ ಹೇಳುದು, ದೊಡ್ಡ ದೊಡ್ಡ ಕೆಲಸ ಆಗ್ಬೇಕು ಇವನ್ ಕಡೆಯಿಂದ. ಅದಕ್ಕೆ ರಾಜಕುಮಾರ ಬಂದಿದ್ದಾನೆ ನಿನಗೆ, ಇವನಿಗೆ ಎಲ್ಲ ಶಕ್ತಿಗಳನ್ನ ಕೊಡು, ನೀನು ತಿಳಿದಿರುವಂತ ಎಲ್ಲ ಅಸ್ತ್ರಗಳನ್ನ ಕೊಡು, ಉಪಸಂಹಾರಗಳನ್ನ ಹೇಳ್ಕೊಡು ಅಂತ ಹೇಳಿ ಚೆನ್ನಾಗಿರ್ರಿ ಅಂತ ಹೇಳಿ ಇಂದ್ರ ಹೋಗ್ಬಿಡ್ತಾನೆ. ಸಾಯಂಕಾಲ ಆಗತ್ತೆ. ತಾಟಕಿಯನ್ನು ಕೊಂದದ್ರಿಂದ ವಿಶ್ವಾಮಿತ್ರ ಖುಷಿಯಾಗಿದೆ, ಈಗ ಎದ್ದಕ್ಕೇನು ತೊಂದರೆ ಇಲ್ಲಲ್ಲ ಇನ್ನ ಅಂತ ಹೇಳಿ ವಾತ್ಸಲ್ಯದಿಂದ ತಲೆ ಮೇಲೆ ಕೈ ಆಡಿಸ್ತಾರೆ ರಾಮ ಲಕ್ಷ್ಮಣರಿಗೆ. ಆಯ್ತಪ್ಪ ರಾಮ, ಅಭಿರಾಮ ನೀನು
ಇವತ್ತು ರಾತ್ರಿ ಇಲ್ಲೇ ಮಲ್ಕೊಳ್ಳೋಣ, ಬೆಳಗ್ಗೆ ಮತ್ತೆ ನಮ್ಮ ಆಶ್ರಮಕ್ಕೆ ಹೋಗೋಣ ಅಂತ ರಾತ್ರಿಯನ್ನೇ ತಾಟಕ ವನದಲ್ಲೇ ಕಳೀತಾರೆ. ತಮಾಷೆ ಅಂದ್ರೆ ಯಾವಾಗ ತಾಟಕಿ ಸತ್ತು ಹೋದ್ಲೋ ಒಂದು ಕ್ಷಣದಲ್ಲಿ ಮತ್ತೆ ಕಾಡೆಲ್ಲ ಮಾಯ ಆಗಿ ಇಂದ್ರನ ವರ ಇತ್ತಲ್ಲ ಅದಕ್ಕೆ ಮತ್ತೆ ಮಲದ ಕರುಷ ಎರಡು ಸಂಭ್ರಮದ ರಾಜ್ಯಗಳಾಗಿ ಸಂಭ್ರಮದಿಂದ ಇತ್ತು. ಒಂದೇ ರಾತ್ರಿಯೊಳಗೆ ಆಗ್ಬಿಡ್ತು. ಕೊನೆಗೆ ದೇವತೆಗಳು ರಾಮನನ್ನ ಹೊಗಳಿದ್ರು. ಇವನೊಬ್ಬ ಅಸಾಧ್ಯ ಶಕ್ತಿವಂತ ವೀರ್ಯವಂತ ಮನುಷ್ಯ, ಇವನು ದೊಡ್ಡ ನಾಯಕ ಆಗುವಂತ ಶಕ್ತಿ ಇರುವಂತವನು ರಾಮ ಅಂತ ಶುರು ಮಾಡಿದ್ರು. ಕಾರಣ ಇಷ್ಟೇ, ವಿಶ್ವಾಮಿತ್ರ ಕರ್ಕೊಂಬಂದ ಉದ್ದೇಶನೇ ಅದಿತ್ತು. ತಾಟಕೆಯನ್ನು ಅವರೇ ಕೊಲ್ಬಹುದಾಗಿತ್ತು. ರಾಮನಿಗೆ ಏನೇನು ಗೊತ್ತಿರೋ ಅದೆಲ್ಲ ಗೊತ್ತಿತ್ತು ಅವರಿಗೆ. ಅಸ್ತ್ರಗಳು ಅವ್ರ ಕಡೆ ಇವನ್ಕಿಂತ ಜಾಸ್ತಿ ಅಸ್ತ್ರಗಳಿದ್ದಾವೆ, ಶಕ್ತಿ ಇದ್ದಾವೆ. ಅವರು ಮೊದಲು ಕೌಶಿಕ ಆಗಿದ್ದವರು. ಎರಡು ಕಾರಣಕ್ಕೆ ಅವರು ತಾಟಕೆಯನ್ನು ಕೊಲ್ಲಿಲ್ಲ. ಯಜ್ಞ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ, ಯಜ್ಞ ದೀಕ್ಷಿತನಾದ ಮೇಲೆ ಹಿಂಸೆ ಮಾಡೋ ಹಂಗಿಲ್ಲ ಅಂತ ಒಂದೇದು. ಎರಡನೇದವ್ರು ಬಂದು ಉದ್ದೇಶನೇ ಬೇರೆ. ಪುಟ್ಟ ಹುಡುಗನ ಯಾಕೆ ಕರ್ಕೊಂಡ್ ಬರ್ಬೇಕು ಅಯೋಧ್ಯೆಯಿಂದ? ಜಗತ್ತಿಗೆ ಒಂದು ಮಾದರಿ ಕೊಡ್ಬೇಕಾಗಿತ್ತು, ಹೊಸ ಅವತಾರವನ್ನು ಕೊಡ್ಬೇಕಾಗಿತ್ತು. ಇದು ಬಹಳ ಚಂದ ಕತೆ ಸ್ನೇಹಿತರೆ. ಇದು ಬಹಳ ಜನ ಅದನ್ನ ಹಾಕಿ ತಿಳ್ಕೊಳ್ಳೋದೇ ಇಲ್ಲ. ವಿಶ್ವಾಮಿತ್ರ ಮಾಡಿದ್ರು, ಕರ್ಕೊಂಡು ಹೋದ್ರು ಅಂತ ಅಷ್ಟು ಹೇಳ್ತೀವಿ. ಯಾಕೆ ಬಂದ್ರು, ಯಾಕೆ ಮಾಡಿದ್ರು? ಈಗಾಗಲೇ ಅವತಾರ ಯಾವ್ದಿತ್ತು ಹೇಳಿ? ಅವತಾರ ಕ್ರಿಯೆಯಲ್ಲಿ ಮತ್ಸ್ಯ ಅವತಾರ ಅದೆಲ್ಲ ತಗೊಂಬಂದ್ರಿ ನೀವು. ಕೂರ್ಮ ಅವತಾರ ತಗೊಂಡ್ಬಂದ್ರೆ, ವರಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ. ಇದ್ದಂತ ಅವತಾರ ಪರಶುರಾಮ ಅವತಾರ. ಅವನ ಹೆಸರು ಪರಶುರಾಮ ಅಲ್ಲ, ರಾಮನೇ. ಪರಶು ಅಂದ್ರೆ ಕೊಡ್ಲಿ, ಕೈಯಲ್ಲಿ ಕೊಡ್ಲಿ ಇಟ್ಕೊಂಡಿದ್ದ ಅಂತ ಪರಶುರಾಮ ಅಂತಾರೆ ಅವನು. ನೋಡಿ, ಪರಶುರಾಮರು ಯಾರು? ವಿಶ್ವಾಮಿತ್ರ ಅಕ್ಕನ ಮಗ, ಸ್ವಂತ ಅಕ್ಕನ ಮಗ. ಆತ ದೊಡ್ಡ ಪರಶುರಾಮ ಪೃಥ್ವಿಯನ್ನು ಸುತ್ತ ಹಾಕಿ 21 ಸಲ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಂದು ಹಾಕಿದ್ದ. ಅವನು ಅವತಾರ, ಆದ್ರೆ ವೈಲೆಂಟ್ ಅವತಾರ, ಉಗ್ರ ಅವತಾರ ಅದು. ವಿಶ್ವಾಮಿತ್ರರಂದ್ರು ಪ್ರಪಂಚಕ್ಕೆ ಉಗ್ರ ಅವತಾರ ಬೇಡ, ಶಾಂತ ಅವತಾರ ಬೇಕು. ಈ ಉಗ್ರತೆ ಹೋಗ್ಬೇಕು. ಎಲ್ಲಿವರೆಗೂ ಜಗತ್ತಲ್ಲಿ ಉಗ್ರತೆ ಇರ್ತದೋ, ಹಿಂಸೆ ಇರ್ತದೋ, ಜಗತ್ತು ಸಮಾಧಾನವಾಗಿರೋಕ್ ಸಾಧ್ಯ ಇಲ್ಲ. ಹಿಂಸೆ ಮತ್ತು ಸಮಾಧಾನ ಯಾವತ್ತೂ ಜೊತೆಯಾಗಿರೋಕ್ ಸಾಧ್ಯ ಇಲ್ಲ. ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಅಸಮಾಧಾನ, ಸಂಕಟ, ಕೊರಗು ಇದ್ದೇ ಇದೆ. ಜಗತ್ ಶಾಂತಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಹಿಂಸೆ ಹೋಗ್ಬೇಕು. ಈಗ ಪರಶುರಾಮ ಆಗಿರೋದು ಅವತಾರ ಹಿಂಸೆಯ ಒಂದು ರೂಪ, ಉಗ್ರತೆಯ ಒಂದು ರೂಪ. ಅದಕ್ಕೆ ಈಗ ಮತ್ತೊಂದು ಅಹಿಂಸೆಯ ರೂಪವನ್ನು ಇಡಬೇಕು. ಎಷ್ಟು ಚಂದ ನೋಡಿ ಅದು. ಮತ್ತೊಬ್ಬರನ್ನ ಕೂಡಿಸ್ಬೇಕಾದ್ರೆ ಬಂದು ತಯಾರು ಮಾಡ್ಬೇಕಾಗತ್ತೆ ಅವ್ರನ್ನ, ಅಲ್ವಾ? ಈಗ ಒಂದು ಮಾಡೆಲ್ ರಿಪ್ಲೇಸ್ ಮಾಡಿ ಇನ್ನೊಂದು ಮಾಡೆಲ್ ಹಾಕ್ಬೇಕು ಅಂದ್ರೆ ಮತ್ತೊಂದು ಮಾಡೆಲ್ ರೆಡಿ ಇರ್ಬೇಕು ನಿಮಗೆ. ಬರೀ ತೆಗೆದು ಹಾಕೋ ದೊಡ್ಡದಲ್ಲ. ಪರಶುರಾಮನ್ ತೆಗೆದ್ಬಿಟ್ಟು ತೆಗೆದು ಮುಂದೇನು ಇನ್ನೊಬ್ರು ಯಾರಿದ್ದಾರೆ? ಅದಕ್ಕೆ ಎಷ್ಟು ಚಂದ ತಯಾರು ಮಾಡ್ತಿದ್ದಾರೆ ವಿಶ್ವಾಮಿತ್ರರು ಅಂದ್ರೆ ರಾಮನನ್ನ ತಯಾರು ಮಾಡ್ತಿದ್ದಾರೆ. ಇಸ್ ದ ಮೋಸ್ಟ್ ನಾನ್ ವೈಲೆಂಟ್ ಮಾಡೆಲ್ ರಿಪ್ಲೇಸಿಂಗ್ ಎ ವೈಲೆಂಟ್ ಮಾಡೆಲ್. ಪ್ರಪಂಚಕ್ಕೆ ದೊಡ್ಡ ಮಾದರಿ ಇದು. ಉಗ್ರತೆಯ ಪ್ರತೀಕವಾಗಿದ್ದಂತ ಪರಶುರಾಮರ ಅವತಾರ ಹೋಗಿ ಅವತಾರದ ನೆಲೆಯಲ್ಲಿ ರಾಮ ಬರಬೇಕು. ಅದಕ್ಕೇನ್ ಮಾಡ್ಬೇಕು? ತಾಟಕಿ ಅಂತವನು ಕೊಂದ್ಬಿಟ್ನಲ್ಲ, 13 ವರ್ಷ ಹುಡುಗ, ಪುಟ್ಟ ಹುಡುಗ. ದೇವತೆಗಳು ಬಂದು ಹೋದ್ರು, ಇವನಂತ ಪುರುಷ ಯಾರಿಲ್ಲ, ಶೂರ ಯಾರಿಲ್ಲ ಅಂತ ಹೇಳೋದ್ರು. ಅಂದ್ರೆ ಅತ್ಯಂತ ಶೌರ್ಯವಾನ್ ಅಂತ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ತಾಟಕೆ ವಧೆಯನ್ನು ರಾಮನ ಕಡೆಯಿಂದ ಮಾಡಿಸಿ ಅವನು ರಾಮನನ್ನ ಲೋಕೋತ್ತರ ಪುರುಷ ಅಂತ ನಿಲ್ಲಿಸ್ಬೇಕಾಗಿದೆ ಜಗತ್ತಿನ ಮುಂದೆ. ಅದಕ್ಕೆ ಮಾಡ್ಕೊಂಡ್ ಬಂದ್ರು. ರಾತ್ರಿ ಅಲ್ಲೇ ಕಳೆದ್ರಂತೆ, ಅಲ್ಲೇ ನಿದ್ದೆ ಮಾಡಿದ್ರು. ಮತ್ತೆ ಬೆಳಗ್ಗೆ ಆದಾಗ ವಿಶ್ವಾಮಿತ್ರರು ಮತ್ತೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ಅಂತೇಳಿ ಎಬ್ಬಿಸಿ ಕರ್ಕೊಂಡು ಹೋದ್ರು ಅನ್ನೋ ಅಲ್ಲಿಗೆ 26ನೇ ಸರ್ಗ ಮುಗಿತದೆ.